ಟು ದ ಪಾಯಿಂಟಿನ ಎಕ್ಸ್ಟೆಂಡೆಡ್ ಎಡಿಷನ್ ಇವತ್ತು. ನಟ ದರ್ಶನ್ ಅವರ ಪ್ರಕರಣದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಇವತ್ತು ಕರ್ನಾಟಕದ ನ್ಯಾಯಾಲಯದಲ್ಲಿ ಆಯ್ತು. ಅವರ ಜೊತೆಯೇ ಈ ಪ್ರಕರಣದಲ್ಲಿ ಆರೋಪಿ 14 ಆಗಿರುವಂತಹ ಪ್ರದೋಷ್ ರಾವ್ ಈಗಷ್ಟೇ ಒಂದು ಅರ್ಜಿ ಹಾಕಿ ನಾನು ಮಾಫಿ ಸಾಕ್ಷಿ ಹೇಳ್ತೀನಿ, ಈ ಪ್ರಕರಣದಲ್ಲಿ ನಾನು ಅಪ್ರೂವರ್ ಆಗ್ತೀನಿ ಅನ್ನೋ ಒಂದು ಅಭಿಪ್ರಾಯವನ್ನ ನ್ಯಾಯಾಲಯಕ್ಕೆ ಅವರು ತಿಳಿಸಿದ್ರು. ನ್ಯಾಯಾಲಯ ಈ ಒಂದು ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಏನಿದೆ ಆ ಒಂದು ವಿಭಾಗಕ್ಕೆ ಇದರ ಬಗ್ಗೆ ಒಂದು ಪ್ರತಿಕ್ರಿಯೆಯನ್ನ ಕೇಳಿದ್ರು. ಪ್ರಾಸಿಕ್ಯೂಷನ್ ಒಪ್ಪಿ ಇವತ್ತು ನ್ಯಾಯಾಲಯವು ಮಾಫಿ ಸಾಕ್ಷಿಯನ್ನ ಪಡೆಯೋದಕ್ಕೆ ಪ್ರದೋಷ್ ರಾವ್ ಅವರಿಂದ ಮಾಫಿ ಸಾಕ್ಷಿಯನ್ನ ಪಡೆಯೋದಕ್ಕೆ ಒಪ್ಪಿಗೆಯನ್ನ ನೀಡಿದೆ. ಆದ್ರೆ ಸಾಧಾರಣ ನಮ್ಮ ಒಂದು ಸೀಮಿತವಾದ ತಿಳುವಳಿಕೆನಲ್ಲಿ ಏನಿರ್ತದೆ ಅಂದ್ರೆ, ಯಾರೋ ಒಬ್ಬ ಮಾಫಿ ಸಾಕ್ಷಿ ಹೇಳಲಿಕ್ಕೆ ಮುಂದಾಗ್ತಾರೆ, ಅದಕ್ಕೆ ಒಪ್ಪಿಗೆ ಸಿಕ್ತು ಅಂದ್ರೆ ಅವರು ಇಮಿಡಿಯೇಟ್ ಜೈಲಿಂದ ಹೊರಗೆ ಬಂದು ಬಿಡ್ತಾರೆ. ಹಾಗಿಲ್ಲ. ಪ್ರದೋಷ್ ರಾವ್ ಏನಾದ್ರೂ ಅನ್ಕೊಂಡಿದ್ರೆ ನಾನು ಮಾಫಿ ಸಾಕ್ಷಿ ಹೇಳಿ ಒಪ್ಪಿಗೆ ನೀಡಿದ ತಕ್ಷಣ ನಾನು ಹೊರಗೆ ಬಂದು ಬಿಡ್ತೀನಿ ಅಂತ, ಹಾಗೆ ಆಗ್ತಾ ಇಲ್ಲ. ಮಾಫಿ ಸಾಕ್ಷಿ ಹೇಳಿದ್ರು ಕೂಡ ಜೈಲನ್ನೋ ಮುಳ್ಳನ್ನ ಅವರು ಅನುಭವಿಸಲೇಬೇಕು. ಪ್ರಕರಣ ಒಂದು ಟ್ರಯಲ್ ಮುಗಿಯೋವರೆಗೂ, ವಿಚಾರಣೆ ಅನ್ನೋದು ನ್ಯಾಯಾಲಯದಲ್ಲಿ ಮುಗಿಯೋವರೆಗೂ ಈ ಮಾಫಿ ಹೇಳಿನೋ ಜೈಲಿನ ಮುಳ್ಳಿನ ಒಂದು ಅನುಭವ ಅವ್ರಿಗೆ ಇದ್ದೇ ಇರ್ತದೆ. ಇವತ್ತಿನ ಚರ್ಚೆಯ ವಿಷಯ ಮಾಫಿ ಮುಳ್ಳು ಯಾರಿಗಾಗುತ್ತೆ ಅನ್ನೋದು ಪ್ರಶ್ನೆ ಇನ್ನು ಪ್ರಶ್ನೆಯಾಗೇ ಉಳಿದಿದೆ. ಮಾಫಿ ಸಾಕ್ಷಿ ಹೇಳ್ತೀರಿ ಅಂದ ತಕ್ಷಣ ಇದು ದರ್ಶನ್ ಪಾಲಿಗೆ ಮುಳ್ಳಾಗತ್ತಾ ಅನ್ನೋ ಪ್ರಶ್ನೆ ನಮ್ದಾಗಿದೆ. ಇದೇ ರೀತಿ 10 ಪ್ರಶ್ನೆಗಳನ್ನ ಉತ್ತರ ಕೊಡ್ಲಿಕ್ಕೆ ನನ್ನ ಜೊತೆ ಇವತ್ತು ಸ್ಟುಡಿಯೋನಲ್ಲಿ ವಕೀಲರಾದ ಬಾಲನ್ ಅವರಿದ್ದಾರೆ. ನಮಸ್ಕಾರ ಬಾಲನ್ ಸರ್, ಸ್ವಾಗತ ನಿಮ್ಗೆ. ನಮಸ್ಕಾರ. ಇವರು ವೃತ್ತಿಪರ ವಕೀಲರಿದ್ದಾರೆ, ಅದು ಒಂದು ಭಾಗ. ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ ಪವಿತ್ರ ಗೌಡ ಅವರನ್ನ ಪ್ರತಿನಿಧಿಸ್ತಿರುವಂತ ವಕೀಲರು ಕೂಡ, ಬಟ್ ಇಲ್ಲಿ ಪವಿತ್ರ ಗೌಡ ಅವರಿಗೆ ಸಂಬಂಧಪಟ್ಟಂತ ಚರ್ಚೆ ಆಗ್ತಿಲ್ಲ. ಹಾಗಾಗಿ ಅವರ ಕಾನೂನು ಮತ್ತೆ ವಕೀಲರಾಗಿ ಕೆಲಸ ಮಾಡಿರುವಂತ ಅನುಭವದ ಮೂಲಕ ಮಾತ್ರ ಈ ಸಂದರ್ಶನ ನಡೀತಿರುವಂತದ್ದು. ಸರ್, ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಇನ್ನ ಕೆಲವೇ ನಿಮಿಷಗಳಲ್ಲಿ ದರ್ಶನ್ ಅವರ ಅಭಿಮಾನಿ ಅಂತಾನೆ ಗುರುತಿಸ್ಕೊಂಡಂತ ಸುಪ್ರೀತ್ ಗಾಂಧಾರ ಅವರು ಇರ್ತಾರೆ. ಇನ್ನ ಕೆಲವೇ ನಿಮಿಷಗಳಲ್ಲಿ ಸಂತೋಷ್ ಅವರು ಇರ್ತಾರೆ. ಅವರು ಪ್ರದೋಷ್ ಪರ ವಕೀಲರ ತಂಡ ಏನಿದೆ ಆ ತಂಡದ ಸದಸ್ಯರು ಸಂತೋಷ್ ಅವರು, ಅವ್ರು ಕೆಲವೇ ನಿಮಿಷಗಳಲ್ಲಿ ಅವರು ಇರ್ತಾರೆ. ಸರ್, ಮಾಫಿ ಸಾಕ್ಷಿಗೆ ಒಪ್ಪಿಗೆ ಕೊಟ್ಬಿಡ್ತು ಸರ್ ಇವತ್ತು ನ್ಯಾಯಾಲಯ. ಕೊಡ್ತಾರೆ ಹಂಗ್ ಕೊಟ್ಟ ತಕ್ಷಣ ಇವ್ರು ಜೈಲಿಂದ ಹೊರಗೆ ಬರ್ತಾರೆ ಅನ್ನೋದೇನ್ ಗ್ಯಾರಂಟಿ ಇರ್ಲಿಲ್ಲ. ಹಂಗಾಗಿ ಇವತ್ತು ಕೋರ್ಟ್ ಬಹಳ ಸ್ಪಷ್ಟ ಹೇಳ್ತು, ಟ್ರಯಲ್ ಮುಗಿಯೋವರೆಗೂ ಈ ವಿಚಾರಣೆ ಅನ್ನೋದೇನಿದೆ ಇದು ಮುಗಿಯೋವರೆಗೂ ಅವರು ಜೈಲಲ್ಲೇ ಇರಬೇಕು ಸರ್. ಇಲ್ಲ ಈಗ ಅವರು ಈಗ ವಿಟ್ನೆಸ್ ಲಿಸ್ಟ್ ಅಲ್ಲಿ ಸೇರ್ಕೊಳ್ತಾರೆ. ಓಕೆ, ಅವರು ಒಂದು ವಿಟ್ನೆಸ್ ಆಗ್ತಾರೆ. ಇದರಲ್ಲಿ ಕಣ್ಣಾರೆ ಕಂಡ ಸಾಕ್ಷಿ. ಇವ್ರ ಎಲ್ಲ ವಿಷಯಗಳು ಕಾನ್ಸ್ಪಿರಸಿ, ಮೋಟಿವ್, ಎಲ್ಲಿ ಏನು ಎಲ್ಲದ್ರ ಬಗ್ಗೆನೂ ಹೇಳ್ಕೊಂಬರ್ತಾರೆ. ಸರಿ, ಬಂದರೆ ಅವರು ತಕ್ಷಣ ಬಿಡೋದಿಲ್ಲ. ಆದರೆ ಅವ್ರದ್ದು ಎಕ್ಸಾಮಿನೇಷನ್ ಚೀಫು ಕ್ರಾಸ್ ಎಕ್ಸಾಮಿನೇಷನ್ ಕರೆಕ್ಟಾಗಿ ಹೇಳಿದರೆ ಬಿಡ್ತಾರೆ. ಆಯ್ತು. ಈಗ ಮುಗಿಯೋ ತನಕ ಇರ್ಬೇಕಂದೇನಿಲ್ಲ. ಆಯ್ತು ಸರ್, ಆದ್ರೆ ಕೋರ್ಟ್ ಹೇಳಿರೋದು ನಾನು ಹೇಳಿದೆ ಅಷ್ಟೇ, ಅಂಟಿಲ್ ದ ಟ್ರಯಲ್ ಎಂಡ್ಸ್ ಅಂತ ಹೇಳ್ತಾರೆ. ಅಂಟಿಲ್ ಇಸ್ ಎಕ್ಸಾಮಿನೇಷನ್ ಎಂಡ್ಸ್. ಓಕೆ, ದೆನ್ ಇನ್ ದಟ್ ಕೇಸ್ ನಾನೊಂದು ಪ್ರಶ್ನೆ ಕೇಳೋದು, ಇಲ್ಲಿ ನನಗಿರೋ ಮಾಹಿತಿ ಮೋರ್ ದೆನ್ 260 ವಿಟ್ನೆಸಸ್ ಇದ್ದಾರೆ ಸರ್ ಈ ಪ್ರಕರಣದಲ್ಲಿ. ಮೋರ್ ದೆನ್ 260, 260ಕ್ಕೂ ಹೆಚ್ಚು, ರೈಟ್? ಈಗ ಅಗೇನ್ ನನಗಿರುವಂತಹ ಲಿಮಿಟೆಡ್ ಮಾಹಿತಿ ಏನಪ್ಪಾ ಹೇಳಿದೆ ಅಂದ್ರೆ 20 ಜನರ ವಿಟ್ನೆಸ್ ಪರೀಕ್ಷೆ ಮಾತ್ರ ಆಗಿರುವಂತದ್ದು. ಈಗ ಪ್ರದೋಷ್ ಬಂದ್ರು ಅಂದ್ಬಿಟ್ಟು ಈ 260ಕ್ಕೂ ಹೆಚ್ಚು ಜನರ ಒಂದು ಕ್ಯೂ ಇದೆಯಲ್ಲ, ವಿಟ್ನೆಸ್ ಕ್ಯೂ, ಇಲ್ಲಿ ಜಂಪ್ ಮಾಡಿಸ್ಬಿಡ್ತಾರ ಕ್ಯೂನ? ಮಾಡ್ಬೋದು. ಇದು ಪ್ರಿರಾಗೇಟಿವ್ ಆಫ್ ದಿ ಪ್ರಾಸಿಕ್ಯೂಷನ್. ಪ್ರಾಸಿಕ್ಯೂಟರ್ ಯಾರನ್ನಾಗಿಲು ಎಕ್ಸಾಮಿನ್ ಮಾಡ್ಬೋದು. ಹಿಂಗೆ ಕ್ರೊನಾಲಜಿ ಇವ್ರನ್ನ ಮತ್ತೆ ನೆಕ್ಸ್ಟ್ ವೀಕೆ ಎಕ್ಸಾಮಿನ್ ಮಾಡ್ಬೋದು. ನೆಕ್ಸ್ಟ್ ವೀಕೆ ಚೀಫ್ ಆಗುತ್ತೆ. ಕ್ರಾಸ್ ಆದಮೇಲೆ ಅವ್ರು ಕರೆಕ್ಟಾಗಿ ವಿತ್ಸ್ಟ್ಯಾಂಡ್ ಮಾಡಿದರೆ ಮತ್ತೆ ಅವ್ರಿಗೆ ಬೇಲ್ ಬಿಡ್ತಾರೆ. ಕೇಸಿಂದಾನೇ ಮಾಫಿ ಮಾಡಿ ಕಳಿಸ್ಬಿಡ್ತಾರೆ ಸರ್. ಬಟ್ ಇವತ್ತು ಕೋರ್ಟ್ ಹೇಳ್ತು ಅಂಟಿಲ್ ದ ಟ್ರಯಲ್ ಎಂಡ್ಸ್ ಅಂತ. ಅದರ ಅರ್ಥ ಏನು ಸರ್? ಟ್ರಯಲ್ ಅಂದ್ರೆ ಇದು ಅಂಟಿಲ್ ದ ಟ್ರಯಲ್ ಎಂಡ್ಸ್ ಅಂದರೆ ನೋಡಿ, ಈಗ ರುದ್ರೇಶ್ ಕೇಸು, ಅದರಲ್ಲಿ A6 ಮಾಫಿ ಸಾಕ್ಷಿಯಾದ ಆತನನ್ನು ಮಿಡ್ಲ್ ಈಸ್ಟಿಂದ ತರಿಸಿ ಒಂದು ಇದೇ ಥರ ಅಪ್ಲಿಕೇಶನ್ ಹಾಕಿದ್ರು. ಅಲೋ ಆಯಿತು, ಚೀಫ್ ಆಯಿತು, ಕ್ರಾಸ್ ಆಯಿತು, ಅವನಿಗೆ ಮಾಫಿ ಕೂಡ ಸಿಕ್ತು. ಅವನು ಅಬ್ರಾಡ್ಗೆ ಹೋಗ್ಬಿಟ್ಟ.
ವಿನಯ್ ಕುಲಕರ್ಣಿ ಕೇಸಲ್ಲಿ A1 ಅವರೇ ಪಾತ್ರಧಾರಿ ಸೂತ್ರಧಾರಿ ಎಲ್ಲ A to Z. ಅವರು ಮಾಫಿ ಸಾಕ್ಷಿ ಆದರು, ಅಪ್ರೂವರ್ ಆದರು, ಅವ್ರಿಗೆ ಬಿಡುಗಡೆನೇ ಆಯಿತು. ಈಗ ಕೇಸ್ನಲ್ಲೇ ಬಿಡುಗಡೆ ಆಯಿತು. ಈಗ ಇದು ಮಾಫಿ ಸಾಕ್ಷಿ ಅನ್ನೋದೇ ಇದು ಕುತಂತ್ರ, ಇದು ಸರಿಯಲ್ಲ. ಇದು ಬ್ರಿಟಿಷ್ನವರು ಇಂಥ ಕಾನೂನು ಒಂದು ಬರೆದುಬಿಟ್ಟಿದ್ದಾರೆ. ಇದು ಆರ್ಟಿಕಲ್ 22ಕ್ಕೆ ವಿರೋಧವಾದಿದೆ. ಇಟ್ಸ್ ನಾಟ್ ಅ ಫೇರ್ ಟ್ರಯಲ್, ಇಟ್ಸ್ ಅನ್ಫೇರ್ ಟ್ರಯಲ್. ಬಟ್ ನಮ್ಮ ಕಾನೂನಲ್ಲಿ ಅದಿದೆ. ಮಾಫಿ ಸಾಕ್ಷಿ ಅಪ್ರೂವರ್ ಅಂದರೆ ಅವನು ಎಲ್ಲರಿಗನ್ನ ತೋರಿಸ್ಕೊಟ್ಬಿಟ್ಟು ಎಸ್ಕೇಪ್ ಆಗೋದು. ಇದು ಮಾರಲಿ ಇನ್ಕರೆಕ್ಟ್ ಅಂತ ಇರ್ಬೋದು, ಬಟ್ ಲೀಗಲಿ ಇಟ್ ಸ್ಟ್ಯಾಂಡ್ಸ್. ಬಟ್ ಅವನು ಹೇಳಿದ ತಕ್ಷಣ ಎಲ್ಲರಿಗೂ ಕನ್ವಿಕ್ಷನ್ ಆಗಿಬಿಡುತ್ತೆ ಅಂದರೆ ಇಲ್ಲ. ಮತ್ತು ನಾವು ಕ್ರಾಸ್ ಮಾಡ್ತೀವಲ್ಲ, ಅವ್ರು ಎಲ್ಲರ ಮೇಲೇನೂ ಹೇಳಿದ್ದಾರೆ, ಬಾಕ್ಸ್ ಅಂತ ಬಂದು ಆನ್ಸರ್ ಕೊಡಬೇಕಲ್ಲ. ಅಕಸ್ಮಾತ್ ಅವ್ರು ಹೇಳ್ತಿರುವಂತ ಯಾವುದೇ ಒಂದು ವಿಷಯದಲ್ಲಿ ನೀವು ಆಸ್ ದ ಡಿಫೆಂಡೆಂಟ್, ಪ್ರಾಸಿಕ್ಯೂಷನ್ ಪರವಾಗಿ ಅವ್ರು ಬರ್ತಾರೆ, ನೀವು ಆಸ್ ಅ ಡಿಫೆಂಡೆಂಟ್ ನೀವು ಕ್ರಾಸ್ ಎಕ್ಸಾಮಿನ್ ಮಾಡ್ತೀರಿ, ಅವ್ರು ಹೇಳಿರೋದ್ರಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಲೋಪ ಇದೆ, ವ್ಯತ್ಯಾಸ ಇದೆ, ಸಾಬೀತುಪಡಿಸಿದ್ರೆ ಆ ಸ್ಟೈಲ್ ಅನಿಮಸ್ ಅನ್ನೋದು ಅವರು ಮಾಫಿ ಸಾಕ್ಷಿಗೆ ವಿರೋಧವಾಗಿ ಹೇಳಿಕೆ ಕೊಟ್ಟರೆ ಇಲ್ಲ. ಅವರು ಏನು ಕೊಟ್ಟಿದ್ದಾರೆ ಅದನ್ನು ವಿತ್ಸ್ಟ್ಯಾಂಡ್ ಮಾಡ್ಕೋಬೇಕು. ಕ್ರಾಸಲ್ಲಿ ಏನೇನೋ ಆನ್ಸರ್ ತಗೊಳ್ತೀವಿ, ಅದರಿಂದ ಅವ್ರನ್ನ ಏನು ಜೈಲಲ್ಲೇ ಇಡೋದಿಲ್ಲ. ಅವ್ರು ಹೆಂಗೆ ವಿತ್ಸ್ಟ್ಯಾಂಡ್ ಆಗ್ತಾರೆ? ಈ ಕೇಸಲ್ಲಿ ಡಿಜಿಟಲ್ ಕಣ್ಣಿದೆ, ಡಿಜಿಟಲ್ ಕಿವಿ ಇದೆ. ಹೌದು, ಡಿಜಿಟಲ್ ಕಣ್ಣು ಡಿಜಿಟಲ್ ಕಿವಿ ಜೊತೆಯಲ್ಲಿ ಇದ್ದವರು ಒಬ್ಬರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಇಟ್ ಮೇ ಲುಕ್ ಲಿಟಲ್ ಟಫ್, ಬಟ್ ಬಾಕ್ಸ್ಗೆ ಬರಬೇಕು. ಈಗ ಅಪ್ರೂವರ್ ಸಾಕ್ಷಿನಲ್ಲೇ ಕನ್ವಿಕ್ಷನ್ ಕೊಡೋಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ, ಅವ್ರನ್ನ ಒಂದು ಕೊರಾಬರೇಟಿವ್ ಎವಿಡೆನ್ಸ್ ಆಗಿ ತಗೋಬೋದು. ಪ್ರಾಸಿಕ್ಯೂಷನ್ ಸ್ಟ್ಯಾಂಡ್ ಆನ್ ಇಟ್ಸ್ ಓನ್ ಲೆಗ್. ಈಗ ಅನ್ನೋ ಒಂದು ಜಾಗದಲ್ಲಿ ಘಟನೆ ಆಯಿತು, ವಿ ಡಿಸ್ಪ್ರೂವ್ ಇಟ್ ಹಸ್ ನಾಟ್ ಹ್ಯಾಪನ್ಡ್ ದೇರ್. ಮತ್ತು ಪ್ಲೇಸಲ್ಲಿ ಆಯ್ತು ಅಂತ ಇವ್ರು ಹೇಳಿದ್ರೆ ಏನು ಯೂಸ್ ಆಗುತ್ತೆ? ಈಗ ಒಂದು ಸಾಬೀತುಪಡಿಸ್ಬಿಟ್ರೆ ನೀವು ಪಡಿಸ್ಬಿಟ್ರೆ ಅಲ್ಲ, ಮಾಡಿಸ್ತೀವಿ. ಈಗಲೇ ಬಂದಿದೆ. ಈಗ ಪ್ಲೇಸಲ್ಲಿ ಘಟನೆ ಆಯಿತು, ಪ್ಲೇಸಲ್ಲಿ ಸಿಕ್ತೋ, ನಲ್ಲಿ ಆಯ್ತಾ, ನಲ್ಲಿ ಆಯ್ತಾ, ಇದು ಎಲ್ಲಾನು ಹೇಳೋದೆಲ್ಲ ಏನು ವೇದವಾಕ, ಗಾಸ್ಪಲ್ ಟ್ರೂತಾ, ಏನು ಆಕಾಶದಿಂದ ಬಂದ್ಬಿಟ್ಟಿದ್ದಾರೆ. ನಿಜ ಆಗುತ್ತೆ, ಸುಳ್ಳು ಆಗುತ್ತೆ, ಕತ್ತಲು ಬೆಳಕಾಗುತ್ತೆ, ಬೆಳಕು ಕತ್ತಲಾಗುತ್ತೆ, ಉಲ್ಟಾ ಸೀದಾ ಆಗುತ್ತೆ, ಸೀದಾ ಉಲ್ಟಾ ಆಗುತ್ತೆ, ನಿಜ ಸುಳ್ಳಾಗುತ್ತೆ, ಸುಳ್ಳು ನಿಜ ಆಗುತ್ತೆ, ಫ್ಯಾಕ್ಟ್ ಫಿಕ್ಷನ್ ಆಗುತ್ತೆ, ಫಿಕ್ಷನ್ ಫ್ಯಾಕ್ಟ್ ಆಗುತ್ತೆ. ಇದು ಎಲ್ಲಾನು ಡಿಫೆನ್ಸ್ ಲಾಯರ್ ತಾಕತ್ತು. ಅವರು ವಿತ್ಸ್ಟ್ಯಾಂಡ್ ಮಾಡ್ಕೋಬೇಕಲ್ಲ. ಬಂದು ಬಾಕ್ಸಲ್ಲಿ ನಿಂತು ಸುಳ್ಳು ಹೇಳ್ಬಿಟ್ರೆ ಹೆಂಗಾಗತ್ತೆ? ರೈಟ್. ಬಂದೆ ನಿಮ್ಮ ಡಿಫೆನ್ಸ್ ಬಗ್ಗೆ ಮಾತಾಡೋಣ. ಇಲ್ಲಿ ಸುಪ್ರೀತ್ ಗಾಂಧಾರ ಅವರಿದ್ದಾರೆ, ಅವರೇ ಗುರುತಿಸ್ಕೊಳ್ಳೋ ಹಾಗೆ ಅವ್ರ ದರ್ಶನ್ ಅಭಿಮಾನಿ. ಇವತ್ತು ನಾವು ಚರ್ಚೆ ವಿಷಯನ ಸುಪ್ರೀತ್ ಮಾಫಿ ಮುಳ್ಳು ಅಂತ ಹೆಸರಿಟ್ಟಿದ್ದೀವಿ. ಆದ್ರೆ ಇದು ಮುಳ್ಳು ಯಾರಿಗಾಗತ್ತೆ ಅನ್ನೋದು ಇನ್ನೂ ಪ್ರಶ್ನೆಯಾಗೆ ಉಳಿದಿದೆ. ನಿಮ್ಮ ಅಭಿಪ್ರಾಯ ಕೇಳ್ತಿದ್ದೀನಿ ಇದ್ರ ಬಗ್ಗೆ. ಕೇಳ್ತಿದ್ಯಾ ಸುಪ್ರೀತ್ಗೆ? ಸರ್, ಇವಾಗ ಕೇಳ್ತಾ ಇದೆ, ಹೇಳಿ ಸರ್. ಅಲ್ಲ, ನಾ ಕೇಳಿದೆ, ಮಾಫಿ ಮುಳ್ಳು ಅಂತ ಚರ್ಚೆ ಟೈಟಲ್ ಇದೆ, ಮುಳ್ಳು ಯಾರ ಭಾಗಕ್ಕಾಗತ್ತಿದ್ದು ಅಂತ ಕೇಳ್ತಿರೋಂಥದ್ದು. ಸರ್, ಈಗ ನೀವೇನ್ ಚರ್ಚೆ ಮಾಡಲಿಲ್ಲ. ಇವಾಗ ಆಕ್ಚುಲಿ ನಾನ್ ತುಂಬಾ ಚಿಕ್ಕ ಹುಡುಗ, ಅಲ್ಲಿ ಅಡ್ವೊಕೇಟ್ ಸರ್ ಇದ್ದಾರೆ, ಬಾಲನ್ ಸರ್ ಇದ್ದಾರೆ, ಅವರು ಸೂಕ್ಷ್ಮವಾಗಿ ಹೇಳ್ತಾ ಇದ್ರು, ಪ್ರತಿಯೊಂದು ಹೇಳ್ತಿದ್ರು, ನಾನು ಕೇಳಿಸ್ಕೊತಿದ್ದೆ. ತುಂಬಾ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಇವಾಗ ಏನು ಅಂದ್ರೆ ಕೋರ್ಟ್ ಆರ್ಡರ್ ಮಾಡಿದ್ದಾರೆ. ಸೊ ಇನ್ನು ಮುಂದಕ್ಕೆ ಏನೇನಾಗುತ್ತೆ ಗೊತ್ತಿಲ್ಲ. ಕೋರ್ಟಲ್ಲಿ ಅವ್ರು ಬಂದು ಏನ್ ಹೇಳ್ತಾರೆ, ಏನ್ ಬಿಡ್ತಾರೆ, ಮುಂಚೆ ಏನ್ ಹೇಳಿದ್ರು, ಇವಾಗ ಏನ್ ಹೇಳ್ತಾರೆ ಗೊತ್ತಿಲ್ಲ ಸರ್ ಇನ್ನು. ಬಟ್ ಏನು ಅಂತಂದ್ರೆ ಇದು ಸರ್ ಏನ್ ಹೇಳ್ತಿದಾರೋ ಅದು ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಇದಾರೆ. ಸೊ ಆದ್ರಿಂದ ನಾವು ನೋಡ್ಬೇಕು ಸರ್, ಇನ್ನು ಏನ್ ನಡೆಯುತ್ತೆ, ಹೇಗಾಗತ್ತೆ, ಇನ್ನು ಟೈಮ್ ಇದೆ ಸರ್. ಅದಕ್ಕೆ ಈಗ್ಲೇನೆ ನಾವು ದರ್ಶನ್ ಅವ್ರ ಅಭಿಮಾನಿಯಾಗಿ ನಿಮ್ಗೇನ್ ಆತಂಕ ಏನಿಲ್ಲ ಈ ವಿಷಯದಲ್ಲಿ? ಈಗ ಜೊತೆ ಇದ್ದವ್ರೆ, ಅದೇ ಪ್ರಕರಣದಲ್ಲೇ ಒಬ್ಬ ಆರೋಪಿ ಆಗಿರುವಂತ ವ್ಯಕ್ತಿ, ನಾನು ಈಗ ಹೇಳಿಕೆ ಕೊಡ್ತೀನಿ, ಅವತ್ತಲ್ಲಿ ಏನೇನ್ ನಡೀತು ಅಂತ ಹೇಳ್ತೀನಿ ಅಂತ ಹೇಳ್ತಿರುವಂತದ್ದು, ಅಥವಾ ಆ ಅರ್ಜಿ ಹಾಕೊಂಡಿರುವಂತದ್ದು, ಈಗ ಪ್ರಕರಣದಲ್ಲಿ ಆರೋಪಿ ಸ್ಥಾನದಿಂದ ಅಪ್ರೂವರ್ ಸ್ಥಾನಕ್ಕೆ ಅವರು ಪಲ್ಲಟ ಆಗಿರುವಂತದ್ದು, ನಿಮಗೇನ್ ಆತಂಕ ಇಲ್ಲ? ದರ್ಶನ್ ಅಭಿಮಾನಿಯಾಗಿ ನಿಮ್ಗೆ ಆತಂಕ ಇಲ್ಲ? ಸರ್, ಆತಂಕ ಇದೆ. ಏನು ಅಂತಂದ್ರೆ, ಬಟ್ ಇನ್ನೂ
ಅವ್ರು ಬಂದು ಏನ್ ಹೇಳ್ತಾರೆ ಅಂತ ನೋಡ್ಬೇಕು ಸರ್ ಈಗ. ಸೊ ನೆಕ್ಸ್ಟ್ ಏನಾಗುತ್ತೆ, ನಮ್ಗೇನು ಈ ಪ್ರಾಬ್ಲಮ್ ಇಲ್ಲ ಸರ್. ಅವ್ರಿಗೆ ದರ್ಶನ್ ಸರ್ ತಪ್ಪು ಮಾಡಿಲ್ಲ, ಈ ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ. ದೊಡ್ಡವ್ರು ಕೂತಿದ್ದಾರೆ ಅಲ್ಲಿ, ಜಡ್ಜ್ ಸರ್ ಕೂತಿದ್ದಾರೆ, ಅಡ್ವೊಕೇಟ್ ಸರ್ ಕೂತಿದ್ದಾರೆ. ಸೊ ಆದ್ರಿಂದ ದರ್ಶನ್ ಸರ್ ಯಾವ ತಪ್ಪು ಮಾಡಿಲ್ಲ, ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ. ಸೊ ನೆಕ್ಸ್ಟ್ ಇನ್ನೇನೇನಾಗುತ್ತೋ ಈಗ್ಲೇನೆ ಅವ್ರಿಗೆ ದರ್ಶನ್ ಅವ್ರಿಗೆ ಕಂಟಕ ಆಯ್ತು, ಮಾಫಿ ಸಾಕ್ಷಿ ಅದು ಇದು ಅಂತ ತೋರಿಸ್ತಿದ್ದೀರಾ. ಸೊ ಇನ್ನು ಏನು ಪ್ರೂವ್ ಆಗಿಲ್ಲ ಸರ್. ಅಲ್ಲಿ ಪ್ರೂವ್ ಆದ್ಮೇಲೆ ನಾವು ನೋಡ್ಬೇಕು ಸರ್. ಈಗ ಅಲ್ಲ, ನಾವು ಅದನ್ನೇ ತೋರಿಸ್ತಾ ಇರೋದು. ಪ್ರೂವ್ ಆಗಿಲ್ಲ, ಇನ್ನು ಪ್ರೂವ್ ಆಗ್ಬೇಕು. ಪ್ರೂವ್ ಆಗ್ಬಿಡುತ್ತಾ ಈ ಮಾಫಿ ಸಾಕ್ಷಿಯಿಂದ? ಅದಾಗುತ್ತಾ? ಏನ್ ಪ್ರೂವ್ ಆಗುತ್ತೆ? ಇದೇ ನಮ್ ಪ್ರಶ್ನೆಗಳಿರೋದು. ನಾವ್ ಯಾರು ದರ್ಶನ್ ಅಪರಾಧಿ ಮಾಡಿಲ್ಲ ಇನ್ನು. ದರ್ಶನ್ ಇವತ್ತಿಗೂ ಆರೋಪಿರೇ ಅಲ್ವಾ? ಆದ್ರೆ ನಿಮ್ಮ ನಿರೀಕ್ಷೆ ಏನಿದೆ? ಒಬ್ಬ ಅಭಿಮಾನಿಯಾಗಿ ನೀವೇನ್ ಹೇಳ್ತಿದ್ದೀರಿ? ಅವ್ರು ಹೊರಗೆ ಬರ್ಬೇಕು, ನಿಮ್ಮ ಅಪೇಕ್ಷೆ ಇದೆ, ಅದು ನಿಮ್ಮ ಆಕಾಂಕ್ಷೆ ಇದೆ. ಅದನ್ನ ತಡೆಯೋದಕ್ಕೆ ನಾವ್ ಯಾರ್ರಿ? ನೀವು ಅಭಿಮಾನಿಯಾಗಿ ನೀವು ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತೀರ ಅವ್ರು ಹೊರಗೆ ಬರಲಿ ಅಂತ. ದಟ್ ಇಸ್ ಯುವರ್ ವಿಶ್, ದಟ್ಸ್ ಫೈನ್. ಸಂತೋಷ್ ಅವ್ರು ಇದಾರೆ ನನ್ನ ಜೊತೆ. ಪ್ರದೋಷ್ ಅವ್ರ ಪರ ಇರುವಂತ ವಕೀಲರ ತಂಡದಲ್ಲಿ ಇವರು ಒಬ್ರು ಸದಸ್ಯರು. ಸಂತೋಷ್ ನಮಸ್ಕಾರ, ನಿಖಿಲ್ ಮಾತಾಡ್ತೀನಿ. ಸ್ವಾಗತ ನಿಮಗೆ PNS. ಅಲ್ಲ, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಸಂತೋಷ್. ಪ್ರದೋಷ್ ಅವರು ಅವರ ಒಂದು ಪರೀಕ್ಷೆ ನಡೆಯೋವರೆಗೂ, ವಿಚಾರಣೆ ನಡೆಯೋವರೆಗೂ ಜೈಲ್ನಲ್ಲಿ ಇರ್ಬೇಕಾ, ಅಥವಾ ಈ ಇಡೀ ಟ್ರಯಲ್ ಮುಗಿಯೋವರೆಗೂ ಜೈಲಲ್ಲಿ ಇರ್ಬೇಕಾ? ವಾಟ್ ಡಸ್ ದಿ ಆರ್ಡರ್ ಸೇ? ಮೊದಲನೇದಾಗಿ ಇವತ್ತು ನಾವೇನು ಅಪ್ಲಿಕೇಶನ್ಸ್ ಹಾಕಿದ್ದನ್ನ ಇವತ್ತು ನ್ಯಾಯಾಲಯನ ಅಲೋ ಮಾಡಿದೆ. ಅಲೋ ಮಾಡಿದ 3 ಷರತ್ತುಗಳನ್ನ ಅನ್ವಯಿಸಿದೆ. 3 ಷರತ್ತುಗಳಲ್ಲಿ ಒಂದನೇದು ನಾವು ಕಂಪ್ಲೀಟ್ ಡಿಸ್ಕ್ಲೋಸ್ ಮಾಡಬೇಕು ಅಂತ. ಎರಡನೇದು ವಿಚಾರಣೆ ಆಗುವವರೆಗೂ ಕೂಡ, ಈ ಕೇಸ್ನ ಸಂಕ್ಷಿಪ್ತವಾಗಿ ವಿಚಾರಣೆ ಆಗುವವರೆಗೂ ಕೂಡ ಪ್ರದೋಷು ಜುಡಿಷಿಯಲ್ ಕಸ್ಟಡಿಯಲ್ಲೇ ಇರಬೇಕು ಅಂತ 2ನೇ ಕಂಡೀಷನ್ಸ್ ಹಾಕಿದ್ದಾರೆ. ವಿಚಾರಣೆ ಆಗುವವರೆಗೂ ಈ ಶುಡ್ ಬಿ ಇನ್ ಕಸ್ಟಡಿ ಇಟ್ ಸೆಲ್ಫ್ ಲೆಕ್ಕ. ಓಕೆ, ವಿಚಾರಣೆ ಮುಗಿಯೋವರೆಗೂ ಅವ್ರ ವಿಚಾರಣೆನಾ ಅಥವಾ ಇಡೀ ಪ್ರಕರಣದಲ್ಲಿ ನಡೆಯುವಂತ ಎಲ್ಲಾ ವಿಚಾರಣೆನ? ಅಲ್ಲಿಗೆ ಕಂಡೀಷನ್ಸ್ ಪ್ರಕರಣ ಪೂರ್ತಿ ನಡೆಯುವವರೆಗೂ ಕೂಡ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಸೊ ಅಲ್ಲಿವರೆಗೂ ಅವರು ಕಸ್ಟಡಿಯಲ್ಲಿ ಇರಬೇಕು ಅಂತಾನೆ ಕಂಡೀಷನ್ಸ್ ಇದೆ. ಸರಿ, ಅಲ್ಲಿಗೆ ಇನ್ನೊಂದು ಪ್ರಶ್ನೆ ಇಬ್ರು ಲಾಯರ್ ಗಳಿಗೆ ಕೇಳ್ತಿರುವಂತದ್ದು. ಬಾಲನ್ ಸರ್ಗೆ ಫಸ್ಟ್ ಕೇಳ್ತೀನಿ. ಸರ್, ವಾಟ್ ಎವರ್ ಮೇ ಬಿ ದಿ ಔಟ್ಕಮ್, ಈ ಒಂದು ಟ್ರಯಲ್ ಕೋರ್ಟ್ ನಲ್ಲಿ ಇದರ ಒಂದು ಆದೇಶ ಏನ್ ಬೇಕಾದ್ರೂ ಆಗ್ಲಿ, ಇದು ಚಾಲೆಂಜ್ ಆಗುತ್ತೆ ಅಂತ ಅನ್ಕೊಳ್ಳಿ. ಹೈಕೋರ್ಟ್ ನಲ್ಲಿ ಇದು ಚಾಲೆಂಜ್ ಆಯ್ತು. ಇವಾಗ ನಾವು ಟ್ರಯಲ್ ಕೋರ್ಟ್ ಅಲ್ಲಿ ಇದೀವಿ, ಹೈಕೋರ್ಟ್ ಅಲ್ಲಿ ಇದು ಚಾಲೆಂಜ್ ಆಯ್ತು. ಅವಾಗ ಏನಾಗುತ್ತೆ ಮಾಫಿ ಸಾಕ್ಷಿ? ನೋಡಿ, ಚಾಲೆಂಜು ಈಗ ಈ ಸ್ಟೇಜಲ್ಲಿ ಚಾಲೆಂಜ್ ಇಲ್ಲ ಅಂದು ನಮ್ಮ ಕರ್ನಾಟಕ ಹೈಕೋರ್ಟ್ ವಿನಯ್ ಕುಲಕರ್ಣಿ ಕೇಸಲ್ಲಿ ಒಂದು ಜಡ್ಜ್ಮೆಂಟ್ ಮಾಫಿ ಮಾಡಿದ್ರು. ಸಾಕ್ಷಿ ಚಾಲೆಂಜ್ ಹೇಳ್ತಾ ಇಲ್ಲ ನಾನು, ಕೇಸ್ ಔಟ್ಕಮ್ ಚಾಲೆಂಜ್. ಆದೇಶನೇ ಆಗೋಯ್ತು. ಅದು ದರ್ಶನ್ ಪರ ಆಯ್ತೋ ವಿರುದ್ಧ ಆಯ್ತೋ ಅದು ಅವತ್ತಿನ ದಿನ ನಾವು ನೋಡೋಣ. ಈಗ ನಿಮ್ ಪರ ಆದ್ರೆ, ಅಲ್ಲ, ನೀವು ಡಿಫೆಂಡೆಂಟ್ಸ್ ನಿಮ್ ಪರ ಆದ್ರೆ ಪ್ರಾಸಿಕ್ಯೂಷನ್ ಚಾಲೆಂಜ್ ಮಾಡ್ತಾರೆ. ಪ್ರಾಸಿಕ್ಯೂಷನ್ ಪರ ಆದ್ರೆ ನೀವು ಡಿಫೆಂಡೆಂಟ್ಸ್ ನೀವು ಚಾಲೆಂಜ್ ಮಾಡ್ತೀರಿ. ಚಾಲೆಂಜ್ ಮಾಡಿದಾಗ ಈ ಮಾಫಿ ಸಾಕ್ಷಿಯ ಮಾನ್ಯತೆ ಎಲ್ಲುಳಿತು? ಅಥವಾ ಮುಂದಿನ ದಿನಗಳಲ್ಲಿ ಅವ್ರ ಪಾತ್ರ ಏನಾಯ್ತು? ಮಾಫಿ ಸಾಕ್ಷಿ ಅಂದು ಹೊರಗೆ ಬಂದ್ರೆ ಮುಗ್ದೋಯ್ತು. ಹೈಕೋರ್ಟ್ ಅಲ್ಲಿ ಏನಾಗುತ್ತೋ, ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ, ಅವ್ರ ಮೇಲೆ ಏನು ಪ್ರಭಾವ ಸಂಬಂಧ ಇಲ್ಲ. ಈಗ ನನ್ನ ಪ್ರಕಾರ ಈಗ ಅಂಟಿಲ್ ಟ್ರಯಲ್ ಅದ್ರ ಮೇಲೆ ಹೈಕೋರ್ಟ್ಗೆ ಹೋಗ್ತಾರೆ ಅವರು. ನಾನು ಮಾಫಿ ಸಾಕ್ಷಿ ಆಗಿದ್ದೀನಿ, ನನ್ನನ್ನು ಬಿಟ್ಬಿಡಿ ಎಂದು ಹೋಗ್ತಾರೆ. ಈಗ ಟ್ರಯಲ್ ಕೋರ್ಟಲ್ಲಿ ಆ ಥರ ಆದೇಶ ಆಗಿದೆ. ಸುಮಾರು ಜಡ್ಜ್ಮೆಂಟ್ಗಳಿದೆ ಮಾಫಿ ಸಾಕ್ಷಿಗೆ ಆಗಿ ಅವ್ರದ್ದು ಎಕ್ಸಾಮಿನೇಷನ್ ಆದಮೇಲೆ ಇಲ್ಲಿ ಬೇಲ್ ಪಿಟಿಷನ್ ಹಾಕ್ತಾರೆ, ಇಲ್ಲಾಂದರೆ ಹೈಕೋರ್ಟ್ನವ್ರು ಬಿಡ್ತಾರೆ. ಹೈಕೋರ್ಟಲ್ಲಿ ಬಿಟ್ಟಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಬಟ್ ವಾಟ್ ಐ ಫೀಲ್, ಡಿಫೆನ್ಸ್ ಲಾಯರ್ಸು ಮಾಫಿ ಸಾಕ್ಷಿನ ಎನ್ಕರೇಜ್ ಮಾಡೋದು ಅದು ಎಷ್ಟು ಮಟ್ಟಕ್ಕೆ ಕರೆಕ್ಟ್ ಗೊತ್ತಿಲ್ಲ ನನಗೆ. ಈಗ ನನ್ನ ಕ್ಲೈಂಟ್ ಬಚಾವ್ ಆಗಬೇಕಂದು ಬೇರೆಯವ್ರ ಮೇಲೆಲ್ಲ ಹೇಳ್ಬಿಡೋದು, ದಟ್ ಐ ಡೋಂಟ್ ಎನ್ಕರೇಜ್. ಅಲ್ಲ, ಬಟ್ ಇಲ್ಲಿ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇನ್ನೂ ಒಂದು ಟೈಟಲ್ ಹೇಳ್ಬೇಕು ಅಂದ್ರೆ ಇದು ಗೆಳೆಯನ ಗುನ್ನ ಅಲ್ವಾ? ಯಾರಾದ್ರೂ ಗನ್ ಇಟ್ಬಿಟ್ಟು ಪ್ರದೋಷಿಗೆ ನೀನ್ ಅಪ್ರೂವರ್ ಆಗ್ಬೇಕು, ನೀನ್ ಮಾಫಿ ಸಾಕ್ಷಿ ಹೇಳ್ಬೇಕು ಅಂತ ಬೆದರಿಕೆ ಹಾಕಿದಾರ? ಗೊತ್ತಿಲ್ವಲ್ಲ? ಯಾರಾದ್ರೂ ಅಮಿಷ ಗೊತ್ತಿಲ್ವಲ್ಲ? ಅದು ಸಿ ಆಸ್ ಎ ಡಿಫೆನ್ಸ್ ಲಾಯರು, ಈಗ ಪ್ರಾಸಿಕ್ಯೂಷನು ಇನ್ವೆಸ್ಟಿಗೇಷನ್ ಅವ್ರ ಕಾಲಲ್ಲಿ ಅವ್ರು ನಿಲ್ಬೇಕು. ನನ್ನ ಕಾಲಲ್ಲಿ ನಿಲ್ಲಕ್ಕಾಗೋದಿಲ್ಲ ಅಂದು ಆಪೋಸಿಟರ್ ಇರೋ ಒಂದು ಕಾಲ್ ತಗೊಂಡು ಅದ್ರ ಮೇಲೆ ನಿಂತ್ಕೊಂಡ್ರೆ ಅದು ಎಷ್ಟು ಮಟ್ಟಿಗೆ ಆಪೋಸಿಟ್ ಅಲ್ಲಿ ಇರೋನೇ ಹೇಳ್ತಾ ಇದನ್ನಲ್ಲ, ತಗೋ ನನ್ನ ಕಾಲ್ನ ನಿಂತ್ಕೋ ನನ್ನ ಕಾಲ್ ಮೇಲೆ ಅಂತ. ಅವಾಗ ಏನ್ ಮಾಡೋದು? ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಅದನ್ನೇ ಎನ್ಕರೇಜ್ ಮಾಡೋದು ಅದು ಸರಿಯಲ್ಲ. ಅದು ಅಡ್ವೊಕೇಟ್ ದೃಷ್ಟಿಯಿಂದ ಏನಾಗ್ಲಿ ಇರ್ಲಿ ಸರ್. ಈಗ 10 ಜನರ ಮೇಲೆ ಕೇಸ್ ಇದೆ, ನನ್ನ ಕ್ಲೈಂಟ್ ಮಾತ್ರ ಬರಬೇಕು, ಬೇರೆಯವ್ರು ಹೆಂಗಾಗ್ಲಿ ಹೋಗ್ಲಿ, ಅದಕ್ಕೆ ಎನ್ಕರೇಜ್ ಮಾಡೋದು ನಾನು ಹೇಳ್ತೀನಿ ಮಾರಲಿ ಅದು ಸರಿಯಲ್ಲ ಅಂತೀನಿ. ಯಾರಾಗಲಿ ಲಾಯರ್ ಇರಲಿ, ನನ್ನ ಹತ್ರ ಬಂದು ನನ್ನ ಕ್ಲೈಂಟ್ ಮಾಫಿ ಆಗ್ತೀನಿ, ಗಟ್ ಔಟ್ ಅಂತೀನಿ ನಾನು.
ದಟ್ ಈಸ್ ನಾಟ್ ಮೈ ರುಟೈನ್. ಅಲ್ಲ, ಬಟ್ ದಟ್ ಇಸ್ ಯೋರ್ ಸ್ಟೈಲ್ ಅಲ್ವಾ? ದಟ್ ಇಸ್ ಯೋರ್ ಸ್ಟೈಲ್, ದಟ್ ಇಸ್ ಬಾಲನ್ ಸ್ಟೈಲ್. ವಿಚ್ ಇಸ್ ಸ್ಟೈಲ್ ಹಂಗೆ ಇರಬೇಕು ಅಂತ ಸ್ಟೈಲ್ ಅಲ್ಲ ಸರ್ ಇದು. ಇಟ್ ಈಸ್ ನಾಟ್ ಸ್ಟೈಲ್, ಇಟ್ಸ್ ಲೈಫ್ ಆಫ್ ಅದರ್ಸ್. ನೀವು ಬಂದು ಏನೋ ನಾನು ಜೊತೆಯಲ್ಲಿ ಇದ್ದು ನಾನು ಉಲ್ಟಾ ಹೊಡಿತೀನಿ, ನನಗೆ ಮಾತ್ರ ಮಾಫಿ ಕೊಟ್ಬಿಡಿ ಅಂದರೆ ಹೌ ಫಾರ್ ಇಟ್ ಈಸ್ ಕರೆಕ್ಟ್? ಕಾನ್ಸ್ಟಿಟ್ಯೂಷನಲಿ, ಲೀಗಲಿ, ಮಾರಲಿ, ಆಸ್ ಎ ಹ್ಯೂಮನ್ ಬೀಯಿಂಗ್, as an advocate, how it is fair? No, I'll go one step ahead. Morally, emotionally, sentimentally, ಯಾವುದು ಸರಿ ಅಲ್ಲ. ಬಟ್ ಇಲ್ಲಿ ಕೇಸ್ ಇರೋದು, ಇಟ್ ಇಸ್ ನಾಟ್ ಅ ಮಾರಲ್ ಕೇಸ್, ಇಟ್ ಇಸ್ ನಾಟ್ ಅನ್ ಇಮೋಷನಲ್ ಕೇಸ್, ಇಟ್ ಇಸ್ ನಾಟ್ ಅ ಇಟ್ ಇಸ್ ಅ ಲೀಗಲ್ ಕೇಸ್. ನೋಡಿ, ನಾವು ಲೀಗಲ್ ಈ ಕೇಸಲ್ಲಿ ಓಕೆ, ಐ ವಿಲ್ ಗೋ ಒನ್ ಸ್ಟೆಪ್ ಫರ್ದರ್. ಅವರು ಮಾಫಿ ಸಾಕ್ಷಿ ಆಗಲಿ, ಅವರು ಸಾಕ್ಷಿ ಹೇಳಿ, he has to face the wrath of cross examination. Sure. ನಿಜ ಬರುತ್ತೆ, ಸುಳ್ಳು ಬರುತ್ತೆ, ತರಿಸ್ತೀವಿ. ರೈಟ್. If I am continued to be a lawyer in this case till the end, I will see that truth comes out. The truth should come out. Whether it will come out. ಪ್ರಾಸಿಕ್ಯೂಷನ್ ಕಡೆಯಿಂದ ಬರುತ್ತೋ, ಡಿಫೆನ್ಸ್ ಕಡೆಯಿಂದ ಬರುತ್ತೋ, ನೋಡಿ ಸಂತೋಷ್ ಅವರೇ, ಈಗ ನಾವು ಈ ರೀತಿ ಭಾವಿಸ್ಬೋದಾ? ಯಾಕೆ ಈ ಚರ್ಚೆ ಇಷ್ಟು ಒಂದು ರೀತಿ ಗಮನವನ್ನ ಸೆಳೀತಾ ಇದೆ ಅಂದ್ರೆ, ಒಬ್ಬ ಆರೋಪಿ ಅಪ್ರೂವರ್ ಆಗ್ತೀನಿ ಅಂದ ತಕ್ಷಣ ಅಪ್ರೂವರ್ ಆಗಕ್ ಬಿಡಬೇಕು ಅನ್ನೋದು ಪ್ರಾಸಿಕ್ಯೂಷನ್ ಯಾವ ಅನಿವಾರ್ಯತೆನೂ ಇಲ್ಲ. ಅಟ್ ದ ಸೇಮ್ ಟೈಮ್ ಕೋರ್ಟ್ ಕೂಡ ಅವ್ರನ್ನ ಒಪ್ಲೇಬೇಕು ಅನ್ನೋ ಯಾವ ಅನಿವಾರ್ಯತೆನೂ ಇಲ್ಲ. ನಿಮಗೆ ಗೊತ್ತಿರೋ ಹಾಗೆ ಇದೇ ಪ್ರಕರಣದಲ್ಲಿ ಅಕ್ಯೂಸ್ಡ್ ಆಗಿರುವಂತ ರವಿಶಂಕರ್ ಮತ್ತೆ ವಿನಯ್ ಅನ್ನೋರು, ಇಫ್ ಐ ಆಮ್ ರೈಟ್, A8 ಮತ್ತೆ A12, ಆರೋಪಿ ನಂಬರ್ 8, ಆರೋಪಿ ನಂಬರ್ 12, ಇವರಿಬ್ರು ಕೂಡ ನಾವು ಮಾಫಿ ಸಾಕ್ಷಿ ಹೇಳ್ತೀವಿ ಅಂತ ಅರ್ಜಿ ಹಾಕಿದ್ರು. ಅದು ವಜಾ ಆಗಿತ್ತು. ಇಸ್ ದಟ್ ರೈಟ್? ಅದೇನಾದ್ರು ಇದ್ಕೊಳ್ಳಿ, ಸಂತೋಷ್ ಅವರೇ ಕೇಳ್ತಿರೋ ಪ್ರಶ್ನೆ, ಪ್ರಾಸಿಕ್ಯೂಷನ್ ತಗೊಂಡಿರುವಂತ ಒಂದು ನಿಲುವಿಗೆ ಪೂರಕವಾದಂತ ಹೇಳಿಕೆ ನೀಡೋ ಸಂದರ್ಭದಲ್ಲಿ ಮಾತ್ರ ಅವರಿಗೆ ಮಾಫಿ ಸಾಕ್ಷಿಯ ಅನುಮತಿ. ಸರಿ ಇದೆಯಾ ತಿಳುವಳಿಕೆ? ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಮತ್ತೊಮ್ಮೆ ಕೇಳ್ತೀನಿ, ಪ್ರಾಸಿಕ್ಯೂಷನ್ ತಗೊಂಡಿರುವಂತ ನಿಲುವಿಗೆ ಪೂರಕವಾಗುವಂತ ಹೇಳಿಕೆ ಕೊಟ್ರೆ ಮಾತ್ರ ಅಪ್ರೂವರ್ ಆಗೋ ಅನುಮತಿ. ಸರಿ ಇದೆಯಾ ತಿಳುವಳಿಕೆ? ಹೌದು, ಯಾಕಂದ್ರೆ ಅಟ್ ದ ಎಂಡ್ ಆಫ್ ದ ನಾವು ಏನ್ ಸ್ಟೇಟ್ಮೆಂಟ್, ಏನು ನಾಳೆ ಅಕ್ಯೂಸ್ ನಂಬರ್ 14 ಪ್ರದೋಷ್ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೋ ಅದನ್ನ ಸರ್ಟಿಫೈಡ್ ಮಾಡ್ಬೇಕಾಗಿರೋದು ಪ್ರಾಸಿಕ್ಯೂಷನ್ ಅವರು ಕೋರ್ಟ್ ಸರ್ಟಿಫೈಡ್ ಮಾಡಿದ್ಮೇಲೆ ಕೂಡ ಅವ್ರನ್ನ ಏನ್ ವಿಟ್ನೆಸ್ ಇಲ್ಲ ಅಕ್ಯೂಸ್ ಕನ್ಸಿಡರ್ ಕಂಟಿನ್ಯೂ ಮಾಡ್ಬೇಕಾ ಅನ್ನೋದು ಕೋರ್ಟ್ ಅವತ್ತಿನ ಕಾಲಕ್ಕೆ ಡಿಸೈಡ್ ಮಾಡುತ್ತೆ. ಸೊ ಇದು ಪ್ರಾಸಿಕ್ಯೂಷನ್. ಹೇಳಿ ಏನೋ ಮುಂದುವರಿಸ್ತಿದ್ರೆ ಹೇಳಿ. ಹೌದು, ಇನ್ನೂ ನಮ್ಮ ಅಪ್ಲಿಕೇಶನ್ ಸೊಲೋ ಆಗಿದೆ, ಇನ್ನು ನಾನು ಎಕ್ಸಾಮಿನೇಷನ್ಸ್ ಆಗ್ಬೇಕು. ಎಕ್ಸಾಮಿನೇಷನ್ಸ್ ಆದ್ಮೇಲೆ ಸೆಕ್ಷನ್ 308 ಕೆಳಗಡೆ ನಾನು ಸರ್ಟಿಫೈಡ್ ಕೊಡ್ಬೇಕು. ಅದು ಪ್ರಾಸಿಕ್ಯೂಷನ್ ಅವ್ರು ಕೊಡ್ಬೇಕಾಗತ್ತೆ. ಪ್ರಾಸಿಕ್ಯೂಷನ್ ಅವ್ರು ಕೊಟ್ಟ ನಂತರ ಕೋರ್ಟ್ ಮತ್ತೆ ಆರ್ಡರ್ ಪಾಸ್ ಮಾಡ್ಬೇಕಾಗತ್ತೆ. ಆ ನಂತರನೇ ನಾನು ವಿಟ್ನೆಸ್ ಇಲ್ಲ ಅಕ್ಯೂಸ್ ಕಂಟಿನ್ಯೂ ಆಗ್ಬೇಕಾ ಅನ್ನೋದು ಕಂಡೀಷನ್ ನಂಬರ್ 3. ಅಲ್ಲಿಗೆ ಆಸ್ ಪ್ರದೋಷ್ ಲಾಯರ್ ನಿಮಗ್ ನಾವು ಕೇಳೋದು, ಮೊದಲನೇದಾಗಿ ನೀವು ನಿಮ್ಮ ಒಂದು ಹೇಳಿಕೆಯ ಮಾನ್ಯತೆನ ಹೆಚ್ಚಿಸ್ಬೇಕು ಅನ್ನೋದಾದ್ರೆ ಪ್ರದೋಷ್ ಅವರ ಪಾತ್ರವನ್ನೇ ನೀವು ಸಾಬೀತುಪಡಿಸ್ಬೇಕು. ಇಸ್ ದಟ್ ರೈಟ್? ಹೌದು, ಅಟ್ ದ ಎಂಡ್ ಆಫ್ ದ ಡೇ ಅವ್ರ ನಾಲೆಡ್ಜ್ ಅಲ್ಲಿ ಏನ್ ಸ್ಟೇಟ್ಮೆಂಟ್ ಇದೆಯೋ ಅದನ್ನ ಹೇಳಲೇಬೇಕಾಗತ್ತೆ ಕೋರ್ಟ್ ಮುಂದೆ. ಈಗ ಸತ್ಯ ಘಟನೆ ಅಲ್ಲಿ ಏನ್ ನಡೆದಿದೆ ಸ್ವಲ್ಪ ವ್ಯತ್ಯಾಸ ಆಯ್ತು. ನಾನ್ ಕೇಳಿದ್ರಲ್ಲಿ ನೀವು ಹೇಳಿದ್ರಲ್ಲಿ ನಾನ್ ಕೇಳಿದೆ ಪ್ರದೋಷ್ ಅವರ ಪಾತ್ರವನ್ನ ನೀವು ಸಾಬೀತುಪಡಿಸ್ಬೇಕು. ಅವ್ರ ನಾಲೆಡ್ಜ್ ಅಲ್ಲಿ ಏನಿದೆ ಹೇಳೋದಲ್ಲ, ಅವರಲ್ಲಿ ಇದ್ರು ಅಂತ ತೋರ್ಸೋದಕ್ಕೆ ನೀವು ಸಾಬೀತುಪಡಿಸ್ಬೇಕಾಗಿರೋದು ಅವ್ರು ಏನ್ ಪಾತ್ರ ನಿಭಾಯಿಸಿದ್ರು ಅಂತ. ಯಾಕಂದ್ರೆ ಚಾರ್ಜ್ ಶೀಟ್ ನಲ್ಲಿ ಇದೆಯಲ್ಲ ಒಂದಷ್ಟು ಮಾಹಿತಿ. ಪ್ಲೀಸ್. ಹೌದು, 100% ಹೌದು. ಒಪ್ಪೆ ಮಾಡ್ಬೇಕಾಗ್ತದೆ. ಈಗ ನನ್ನ ವಿಚಾರಣೆಯಲ್ಲಿ ಇನ್ಕ್ಲೂಡಿಂಗ್ ನನ್ನ ಪಾತ್ರನು ಕೂಡ ನಾ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಯಾರ್ಯಾರ ಪಾತ್ರ ಏನೇನ್ ಮಾಡಿದ್ದಾರೆ, ನನ್ನ ಪಾತ್ರ ಏನು, ಪ್ರತಿಯೊಂದು ಕೂಡ ಆ ಸ್ಟೇಟ್ಮೆಂಟ್ ಅಲ್ಲಿ ಬರುತ್ತೆ. ಬರೀ ಬೇರೆಯವ್ರ ಮೇಲೆ ಮಾತ್ರ ಹೇಳೋದಲ್ಲ, ನನ್ನ ಪಾತ್ರನು ಕೂಡ ಅಲ್ಲಿ ಬರುತ್ತೆ. ಈಗ ಆಲ್ರೆಡಿ ಆ ಚಾರ್ಜ್ ಶೀಟ್ ಅಲ್ಲಿ ಇದೆ, ಬಟ್ ಫರ್ದರ್ ಅವ್ರ ಸ್ಟೇಟ್ಮೆಂಟ್ ಹಾಕ್ಬೇಕಾದ್ರೆ ಏನ್ ಹೇಳ್ತಾರೆ ಅನ್ನೋದು ಅವತ್ತಿನ ಕಾಲಕ್ಕೆ ಗೊತ್ತಾಗುತ್ತೆ. ಇದು ಮಾಫಿ ಸಾಕ್ಷಿ ಅನ್ನೋದು ಮೊದಲೇ ಒಂದು ಸ್ವಚ್ಛ ಹೇಳಿಕೆ ಎಂದು ಪೊಲೀಸರು ಬರೀತಾರೆ. ಓಕೆ. ಅದರಲ್ಲಿ ಎಲ್ಲರ ಮೇಲೆ ನಾನು ಹಿಂಗೆ ಹೋದೆ ಅದೆಲ್ಲ ಒಂದು ಸ್ಟೋರಿ ಬರೆದಿರ್ತಾರೆ. ಅದನ್ನು ಡಸ್ಟ್ಬಿನ್ ವ್ಯಾಲ್ಯೂ ಇರುತ್ತೆ, ಅದಕ್ಕೇನು ಅಡ್ಮಿಸಬಲ್ ಇಲ್ಲ. ಅದು ಇವಾಗ ಮಾಫಿ ಸಾಕ್ಷಿ ಆದರೆ ಆ ವಾಲಂಟ್ರಿ ಸ್ಟೇಟ್ಮೆಂಟೇ ಸಾಕ್ಷಿ ಆಗುತ್ತೆ. ಹೌದು, ರೈಟ್. ಇದು ಆಲ್ರೆಡಿ ಸ್ಕ್ರಿಪ್ಟೆಡ್ ಬೈ ದ ಪೊಲೀಸು. ಮಾಫಿ ಸಾಕ್ಷಿ ಅಂದರೆ ಆ ಸ್ಕ್ರಿಪ್ಟನ್ನು ಒಪ್ಪೋದೇ ಮಾಫಿ ಸಾಕ್ಷಿ ಅಲ್ಲ. ಬಟ್ ಇನ್ ದಿಸ್ ಕೇಸ್ 2 ವರ್ಷ ಆರೋಪಿ ನಂಬರ್ 14 ಪ್ರಕರಣದಲ್ಲಿ ಇದ್ದಂತಹ ವ್ಯಕ್ತಿ, ಈ ವ್ಯಕ್ತಿಗೆ ಪೊಲೀಸ್ ಸ್ಕ್ರಿಪ್ಟಿನ ಅವಶ್ಯಕತೆ ಇದೆ ಅಂತೀರಾ? ನೋಡಿ,
2 ವರ್ಷಕ್ಕೆ ಮೊದಲು ಆತನನ್ನು ಅರೆಸ್ಟ್ ಮಾಡ್ತಾರೆ. ನಾರ್ಮಲ್ ಕೋರ್ಸು ಒಂದು ಕನ್ಫೆಷನಲ್ ಸ್ಟೇಟ್ಮೆಂಟ್ ಮಾಡ್ತಾರೆ, ಓಕೆ, ಅದನ್ನು ವಾಲಂಟ್ರಿ ಸ್ಟೇಟ್ಮೆಂಟ್ ಅಂತಾರೆ. ಈ ಕನ್ಫೆಷನಲ್ ಸ್ಟೇಟ್ಮೆಂಟ್ 164 ಕೊಟ್ಟರೆ ಆರೋಪಿ, ಅದಕ್ಕೆ ಎವಿಡೆನ್ಷರಿ ವ್ಯಾಲ್ಯೂ ಇರುತ್ತೆ. ಇವ್ರದ್ದು ಆ ಥರ ಸ್ಟೇಟ್ಮೆಂಟ್ ಇಲ್ಲ. ಕನ್ಫೆಷನಲ್ ಸ್ಟೇಟ್ಮೆಂಟ್ ಅನ್ನೋದನ್ನು ವಾಲಂಟ್ರಿ ಸ್ಟೇಟ್ಮೆಂಟ್ ಅಂದು ಈ ಅವ್ರು ಏನು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಫೈನಲೈಸ್ ಮಾಡ್ತಾರೆ ಅದನ್ನು ಅವರೇ ಬರೀತಾರೆ, ಅದನ್ನು ಇವರೇ ವಾಲಂಟ್ರಿ ಸ್ಟೇಟ್ಮೆಂಟ್ ಅಂದು ಬರೀತಾರೆ. ಅದಕ್ಕೆ ನೋ ವ್ಯಾಲ್ಯೂ. ಆದ್ರೆ ಈ ಪ್ರಕರಣದಲ್ಲಿ ಈಗ ಮಾಫಿ ಸಾಕ್ಷಿ ಆದಮೇಲೆ ಆ ವಾಲಂಟ್ರಿ ಸ್ಟೇಟ್ಮೆಂಟು ಸಾಕ್ಷಿ ಆಗ್ಬಿಡುತ್ತೆ. ಇಷ್ಟೇ ಕನೆಕ್ಟಿವಿಟಿ. ಗೊತ್ತಾಯ್ತು. ಬಟ್ ಈ ಪ್ರಕರಣದಲ್ಲಿ ನೀವೇನ್ 164 ಸೆಕ್ಷನ್ ಅಂತ ಹೇಳಿದ್ರಿ, ಆ ಸೆಕ್ಷನ್ ಅಡಿಯಲ್ಲಿ 27 ಜನ ಹೇಳಿಕೆ ಕೊಟ್ಟಿದ್ದಾರೆ. ಇವ್ರು ಕೊಟ್ಟಿಲ್ಲ, ಅದ್ರಲ್ಲಿ ಇವರಿದಾರಾ? ಇವರಿಲ್ಲ. ಓಕೆ, ಅದು ಹೆಂಗೆ ಡೈನಮಿಕ್ಸ್ ನ ಚೇಂಜ್ ಮಾಡ್ತದೆ ಈ ಪ್ರಕರಣದಲ್ಲಿ? ಅದೇ ಈಗ ಮಾಫಿ ಸಾಕ್ಷಿ ಅಂದು ಮಾಡಿ ಇನ್ಅಡ್ಮಿಸಬಲ್ ಎವಿಡೆನ್ಸು ಅಡ್ಮಿಸಬಲ್ ಆಗುತ್ತೆ. ಈಗ ಅಕ್ಯೂಸ್ಡ್ ಸ್ಥಾನದಲ್ಲಿ ಅವ್ರು ನಿಂತರೆ ಅದಕ್ಕೆ ಎವಿಡೆನ್ಷರಿ ವ್ಯಾಲ್ಯೂ ಇಲ್ಲ. ಮಾಫಿ ಸಾಕ್ಷಿ ಆದಮೇಲೆ ಅವ್ರು ವಿಟ್ನೆಸ್ ಸ್ಥಾನದಲ್ಲಿ ನಿಲ್ತಾರೆ, ಅವ್ರು ಹೇಳೋದನ್ನು ಕೊರಾಬರೇಟಿವ್ಗೆ ಅದು ಯೂಸ್ ಆಗುತ್ತೆ. ಬೇರೆ ಏನೇನೋ ಎವಿಡೆನ್ಸ್ಗಳು ಇರುತ್ತೆ, ಅದರಲ್ಲಿ ಇದು ಒಂದು ಎವಿಡೆನ್ಸು, ಒಂದು ಚೈನ್ ಲಿಂಕ್. ಚೈನು ಒಂದೊಂದು ಚೈನ್ ಅಲ್ಲ, ಇದು ಒಂದು ಲಿಂಕ್, ಸ್ಟ್ರಾಂಗ್ ಲಿಂಕು. ಯಾಕೆಂದರೆ ಇದರಲ್ಲಿ ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ, ಕಣ್ಣಾರೆ ಕಂಡ ಡಿಜಿಟಲ್ ಸಾಕ್ಷಿ ಇಲ್ಲ, ಕಿವಿಯಲ್ಲಿ ಕೇಳಿದ ಡಿಜಿಟಲ್ ಸಾಕ್ಷಿ ಇಲ್ಲ. ಅದು ನಿಮಗೆ ಸಹಾಯ ಆಗುತ್ತೆ ಅಂತ ಡಿಫೆನ್ಸ್ಗೆ? ಇಲ್ಲ, ಸಹಾಯ ಅದಿಲ್ಲ. ಯಾವುದು ಇಲ್ದಿರುವಾಗ ಒಂದು ಜೊತೆನಲ್ಲಿ ಇರೋರನ್ನೇ ಇನ್ಅಡ್ಮಿಸಬಲ್ ಅನ್ನು ಅಡ್ಮಿಸಬಲ್ ಮಾಡ್ತಾರೆ. ಇದು ಬ್ರಿಟಿಷ್ ಕಾಲದಿಂದ ಬಂದಿದೆ, ಇದು ಆಂಗ್ಲೋ ಸ್ಯಾಕ್ಸನ್ ಲಾ. ರೈಟ್. ಅದು ಇದರಲ್ಲಿ ಏನು ಮಾಡ್ತಾ ಇದ್ದಾರೆ, ಯಾವುದೂ ಸಾಕ್ಷಿಗಳಿಲ್ಲ, ಅದರಲ್ಲೇ ಒಬ್ಬ ಮನುಷ್ಯನ ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಿ ಬೇರೆಯವ್ರಿಗೆಲ್ಲ ಒಂದು ಚೈನ್ ಹಾಕ್ತಾರೆ. ಅಂದರೆ ಇದು ಪೊಲೀಸ್ ಫಿಕ್ಸ್ ಮಾಡ್ಬೇಕಾಗಿಲ್ವಲ್ಲ ಅಂತ ಈ ಪ್ರಕರಣದಲ್ಲಿ. ಫಿಕ್ಸ್ ಆಗಿನೇ ಬಂದಿದ್ದು, ಫಿಕ್ಸ್ ಆಗಿನೇ ಬಂದಿರೋದನ್ನ, ಫಿಕ್ಸ್ ಆಗಿರೋ ಈ ಚೈನಿನ ಒಂದು ಭಾಗನ ಮಾತ್ರ ಸೆಪರೇಟ್ ಬೇರೆ ಒಂದು ಕಲರ್ ಅಲ್ಲಿ ಬಣ್ಣ ಬಳಿತಾ ಇದ್ದಾರೆ ಈಗ. ಹೌದೌದು, ದಟ್ಸ್ ಆಲ್, isn't it? ಬಟ್ ಅವಶ್ಯಕತೆ ಇಲ್ಲ, ಕನೆಕ್ಟೆಡ್. ತನಿಖೆಯಲ್ಲಿ ಒಂದೊಂದು ಚೈನು ಕನೆಕ್ಟ್ ಆಗೋದಿಲ್ಲ, ಲೂಸ್ ಕನೆಕ್ಷನ್. ನನ್ನ ಪ್ರಕಾರ ನಾನು ಪೂರ್ತಿ ಓದಿದ್ದೀನಿ, ಪೂರ್ತಿ ಕೇಸ್ ಗೊತ್ತು, ಡಿಫೆನ್ಸು ನನಗೆ ಗೊತ್ತು. ಚೈನು ಭಾರಿ ಲೂಸ್ ಇದೆ, ಇದು ಒಂದು ಚೈನ್ ಹಾಕಿ ಅದನ್ನ ಟೈಟ್ ಮಾಡ್ತಾ ಇದ್ದಾರೆ, ಟೈಟ್ ಮಾಡ್ತಾರೆ. ಎಫೆಕ್ಟಿವ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರೆ ಟೈಟ್ ಆಗಿ ಇತ್ತು ಅಂದ್ರೆ ಟೈಟ್ ಆಗಿರೋಕ್ ಸಾಧ್ಯನೇ ಇಲ್ಲ. ನಿಜಾನೇ, ಸುಳ್ಳೇ. ಅಲ್ಲ, ನೀವು ಡಿಫೆನ್ಸ್ ಲಾಯರ್ ಆಗಿ ಹೇಳಿ, ಆದ್ರೆ ಡಿಫೆನ್ಸ್ ಲಾಯರ್ ಅಲ್ಲ, ದಟ್ ಈಸ್ ದಿ ತಾಕತ್ತು, ಕ್ರಾಸ್ ಎಕ್ಸಾಮಿನೇಷನ್ ಎಬಿಲಿಟಿ. ಆಯ್ತು. ಈಗ ಸಂತೋಷ್ ಅವರು ಕೇಳೋದು, ಸಂತೋಷ್ ಅವರೇ, ಈಗ ಒಂದು ಈ ಚಾಲೆಂಜ್ ಆಗೋದ್ರೆ, ವಾಟ್ ಎವರ್ ದಿ ಔಟ್ಕಮ್ ಆಫ್ ದಿಸ್ ಕೇಸ್ ಇನ್ ದ ಟ್ರಯಲ್ ಕೋರ್ಟ್, ಇದು ಚಾಲೆಂಜ್ ಆದಾಗ ಮಾಫಿ ಸಾಕ್ಷಿಯ ಪಾತ್ರ ಮುಂದಿನ ದಿನಗಳಲ್ಲಿ ಏನಾಗುತ್ತೆ? ಒಂದ್ಸತಿ ಹೇಳಿದ್ಮೇಲೆ ಮುಗಿತಾ ಅದು ಅಂತ? ಹೌದೌದು, ಅವ್ರ ಸ್ಟೇಟ್ಮೆಂಟ್ ನಾಳೆ ದಿವಸ ಜಡ್ಜ್ಮೆಂಟ್ ಆಗ್ಲಿ, ಅಕ್ವಿಟಲ್ ಆಗ್ಲಿ, ಇವ್ನ ಮತ್ತೆ ಅಕ್ಯೂಸ್ ಆಗ್ಲಿ ಕನ್ಸಿಡರ್ ಮಾಡಕ್ ಬರೋದಿಲ್ಲ. ಅಲ್ಲಿಗೆ ಅವ್ರ ಸ್ಟೇಟ್, ಯಾಕಂದ್ರೆ ಇವ್ರು ಒಂದ್ಸರಿ ಇವ್ರ ಎಕ್ಸಾಮಿನೇಷನ್, ಕ್ರಾಸ್ ಎಕ್ಸಾಮಿನೇಷನ್ ಆದ್ಮೇಲೆ ಇವ್ರ ಪಾತ್ರ ಅಲ್ಲಿಗೆ ಎಂಡ್ ಆಗುತ್ತೆ. ನಾಳೆ ದಿವಸ ಅಕ್ವಿಟಲ್ ಆದ್ಮೇಲೆ, ಯಾಕಂದ್ರೆ ಕನ್ವಿಕ್ಷನ್ ಆಗ್ಲಿ ಅಕ್ವಿಟಲ್ ಆಗ್ಲಿ ಇವ್ರೊಬ್ಬರು ಸ್ಟೇಟ್ಮೆಂಟ್ ಮೇಲೆ ಆಗೋದಿಲ್ಲ. ಬೇರೆ ಅಷ್ಟು ಜನ ಏನ್ ವಿಟ್ನೆಸ್ಗಳು, ಬೇರೆ ಸ್ಟೇಟ್ಮೆಂಟ್ಗಳು, ಎವಿಡೆನ್ಸ್ಗಳು ಇದೆಯಲ್ಲ, ಅದಷ್ಟು ಪರಿಗಣಿಸಿ ಕೋರ್ಟ್, ನ್ಯಾಯಾಲಯ ಮುಂದಿನ ದಿನಗಳಲ್ಲಿ ಅದನ್ನ ಆರ್ಡರ್ ಪಾಸ್ ಮಾಡುತ್ತೆ. ಆಯ್ತು. ಪ್ರಕರಣದಲ್ಲಿ ಸಂತೋಷ್ ಅವರೇ, ಅಲ್ಲ ಸಾರಿ, 230ಕ್ಕೂ ಹೆಚ್ಚು ಸಾಕ್ಷಿಗಳಿದ್ದಾರೆ. ನಾನು ಅವಾಗಲೇ 250 ಅಂದೆ, ಅರೌಂಡ್ 230, 231 ಸಾಕ್ಷಿಗಳಿದ್ದಾರೆ, 3 ಐ ವಿಟ್ನೆಸಸ್ ಇದ್ದಾರೆ ಅಂತ ಚಾರ್ಜ್ ಶೀಟ್ ಹೇಳುತ್ತೆ. ಬಟ್ ನಾ ಕೇಳ್ತಿರೋದು ಏನಂದ್ರೆ, ಈಗ ಒಂದು ಕ್ಯೂ ಇದ್ರೆ ಪ್ರಾಸಿಕ್ಯೂಷನ್ ಔಟ್ ಆಫ್ ಟರ್ನ್ ಪ್ರದೋಷ್ನ ಕರಿಬಹುದಾ? ಕರಿಬಹುದು. ಅಲ್ಲ, ನಿಮ್ ವಾಯ್ಸ್ ಕೇಳಿಸ್ಲಿಲ್ಲ. ಪ್ರದೋಷನ್ನ ಮಾಫಿ ಸಾಕ್ಷಿ ಹೇಳಲಿಕ್ಕೆ ಔಟ್ ಆಫ್ ಟರ್ನ್ ಕರಿಬಹುದಾ ನಾನು ಕೇಳಿದ್ದು. ಮಾಫಿ ಸಾಕ್ಷಿ ಹೇಳೋದಕ್ಕೆ ಔಟ್ ಆಫ್ ಟರ್ನ್ ಅಂದ್ರೆ, ಈಗ ಇನ್ನು 20 ಜನದ್ದು ಪರೀಕ್ಷೆ ಆಗಿರುವಂತದ್ದು, ವಿಟ್ನೆಸ್ ಗಳದು ಅರೌಂಡ್ 20-21 ಮೆಂಬರ್ಸ್ ಆಗಿರುವಂತದ್ದು, ಇನ್ನು 200 ಜನ ಬಾಕಿ ಇದೆ. ನಿಮ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ, ಏನು ಕೇಳಿಸ್ಲಿಲ್ಲ. ಸರಿ ಬಿಡಿ, ನನ್ನ ಹತ್ರ ಸಮಯನೂ ಕಡಿಮೆ ಇರೋದ್ರಿಂದ ಸುಪ್ರೀತ್ ಗಾಂಧಾರ ಅವ್ರಿಗೆ ಒಂದು ಮಾತು ಹೇಳಕ್ ಬಿಡ್ತೀನಿ. ದರ್ಶನ್ ಅಭಿಮಾನಿಯಾಗಿ ಈ ಒಂದು ಮಹತ್ವದ ತಿರುವು ಏನ್ ಪಡೆದಿದೆ ಈ ಪ್ರಕರಣ, ಈ ತಿರುವು ಪಡೆದಿರುವಂತ ಈ ಸಂದರ್ಭದಲ್ಲಿ ಒಬ್ಬ ಅಭಿಮಾನಿಯಾಗಿ ನೀವೇನ್ ಹೇಳಕ್ ಬಯಸ್ತೀರಿ ಹೇಳ್ಬೋದು. ನಿಮ್ಮ ಹತ್ರ 1 ನಿಮಿಷ ಟೈಮ್ ಪ್ಲೀಸ್.
ಸರ್ ಕೇಳಿಸಿಲ್ಲ, ಇನ್ನೊಂದ್ಸಲ ಹೇಳಿ. ಅಭಿಮಾನಿಯಾಗಿ ನೀವೇನ್ ಹೇಳ್ತೀರಿ ಸುಪ್ರೀತ್? ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ ನಿಮ್ದು. ಸಮಯ ಇದ್ದಿದ್ದಷ್ಟೇ ನನಗೆ ಇಬ್ರು, ಸಾರಿ ಫಾರ್ ದಟ್ ಟೆಕ್ನಿಕಲ್ ಡಿಫಿಕಲ್ಟಿ. ನಾನು ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡಿ ಮಾತಾಡಿಸುವಂತ ಅವಕಾಶ ಸಿಗುತ್ತೆ. ಬಾಲನ್ ಸರ್, ಬಿಫೋರ್ ಐ ಲೆಟ್ ಯು ಗೋ, ಡಿಫೆನ್ಸ್ ಲಾಯರ್ ಆಗಿ ಬೇಡ, ಒಬ್ಬ ಪ್ರಜೆಯಾಗಿ ನಿಮಗೇನ್ ಅನ್ಸುತ್ತೆ? ಈ ಮಾಫಿ ಸಾಕ್ಷಿಯ ಈ ತಿರುವು ಈ ಪ್ರಕರಣದ ಮೇಲೆ ಯಾವ ರೀತಿಯ ಪ್ರಭಾವ ಪರಿಣಾಮ ಬೀರುತ್ತೆ? ನೋಡಿ, ಮಾಫಿ ಸಾಕ್ಷಿ ಅನ್ನೋದೇ ಒಂದು ಲೀಗಲ್ ಫ್ಲಾ. ಇದು ಕಾನೂನನ್ನು ಬರೆದಿರೋರ ಇಂಟೆನ್ಷನು ಏನಾಗುತ್ತೆ ಅಂದರೆ, ಏನೋ ಮಾಡಿ ಒಬ್ಬನ್ನ ಒಳಗಡೆ ಆಗಿಬಿಡ್ಬೇಕನ್ನೋ ಒಂದು ಮನೋಭಾವನೆ ಇದು ಮಾಫಿ ಸಾಕ್ಷಿ ಅನ್ನೋದು. ಈ ಮಾಫಿ ಸಾಕ್ಷಿನ ನಾನು ಒಪ್ಪೋದಿಲ್ಲ. ಮಾಫಿ ಸಾಕ್ಷಿ ಅನ್ನೋದೇ ದ್ರೋಹ, ಮೋಸ, ವಂಚನೆ. ಜಸ್ಟ್ ಒಂದು ಆರ್ಗ್ಯುಮೆಂಟ್ಗೆ ಕೇಳ್ತೀನಿ, ಯಾರೋ 3 ಜನ ಸೇರಿ ಒಂದು ದೇವಸ್ಥಾನದಲ್ಲಿ ಕಳ್ತನ ಮಾಡ್ಬಿಡ್ತಾರೆ. ಅವನಿಗೆ ಪಾಪ ಪ್ರಜ್ಞೆ ಕಾಡ್ಬಿಡತ್ತೆ ಒಬ್ಬನಿಗೆ. ಅವ್ನು ಹೇಳ್ತಾನೆ, ಏನಯ್ಯ, ಜನರು ಭಕ್ತಿಯಿಂದ ಬಂದು ತಂದಿರೋ ದುಡ್ಡನ್ನ ನಾವು ಕಳ್ತನ ಮಾಡ್ಬಿಟ್ಟಿದೀವಿ ಅಂತ. ಈಗ ರಾಮ ಮಂದಿರದಲ್ಲಿ ಆಯ್ತಲ್ಲ, ಕಳ್ತನ ಮಾಡ್ಬಿಟ್ಟಿದೀವಿ, ನನ್ನ ಪಾಪ ಪ್ರಜ್ಞೆ ಬಂದ್ಬಿಟ್ಟಿದೆ, ನಾನು ಹೋಗಿ ಪೊಲೀಸರ ಮುಂದೆ ಹೇಳ್ಬಿಡ್ತೀನಿ ಅಂತ. ಇದೊಂದು ರೀತಿ ಮಾಫಿ ಸಾಕ್ಷಿ. ಆವತ್ತು ಹೇಳೋದು, ಯಾವತ್ತು ಕಳ್ಳತನ ಆಯಿತೋ ಆವತ್ತು ಸಂಜೆ ಹೇಳೋದು, ಅವತ್ತು ಮಾರನೇ ದಿವಸ ಹೇಳೋದು, 1 ತಿಂಗಳಾದ್ಮೇಲೆ ಹೇಳೋದು. ನಿಮಗೆ ಏನು ಬುದ್ಧಿ 2 ವರ್ಷ ಆದಮೇಲೆ ಬರೋದಾ? ಆವತ್ತು ಬುದ್ಧಿ ಇಲ್ಲ, 2 ವರ್ಷ ನಿನಗೆ ತಲೆನೇ ಓಡ್ತಾ ಇಲ್ಲ. ಏನು ಕತೆ ಇದು? ಇದೇ ಕಿತಾಪತಿ ಅನ್ನೋದು. ದಿಸ್ ಐ ಆಮ್ ನಾಟ್ ಅಕ್ಸೆಪ್ಟಿಂಗ್. ದಿಸ್ ಇಸ್ ಅನ್ಫೇರ್. Unfair on the part of investigation, unfair on the part of prosecution, unfair on the part of the legal fraternity representing the ನನಗೆ ಅಲ್ಲ ಗೊತ್ತಾಯ್ತು ನನಗೆ. ಲಾಸ್ಟ್ ಕ್ವೆಶ್ಚನ್ ಟು ಯು. ನನಗೆ ಗೊತ್ತಿದೆ ಉತ್ತರ ಏನ್ ಬರುತ್ತೆ ಅಂತ, ಬಿಕಾಸ್ ಐ ನೋ ದ ಸೈಡ್ ಯು ರೆಪ್ರೆಸೆಂಟ್. ನೀವು ಯಾರನ್ನ ಪ್ರತಿನಿಧಿಸ್ತೀರಿ ಅದರಿಂದ ಐ ಕ್ಯಾನ್ ಟೆಲ್. ಬಟ್ ಸ್ಟಿಲ್ ಈ ಮಹತ್ವದ ತಿರುವು ದರ್ಶನ್ ಪ್ರಕರಣದ ಮೇಲೆ, ಅವರ ಮುಂದಿನ ದಿನಗಳ ಮೇಲೆ, ಅವರ ಭವಿಷ್ಯದ ಮೇಲೆ ಏನ್ ಪರಿಣಾಮ ಬೀರುತ್ತೆ? ಅದೇನು ನಾನು ಹೇಳಿದೆ, ಇಟ್ ಈಸ್ ಎ ಫೈಟ್ ಬಿಟ್ವೀನ್ ದ ಡಿಫೆನ್ಸ್ ಲಾಯರ್ಸ್ ಆ್ಯಂಡ್ ದಿ ವಿಟ್ನೆಸಸ್. ಎ ವೆರಿ ಸ್ಟ್ರಾಂಗ್ ಕೇಪಬಲ್ ಡಿಫೆನ್ಸ್ ಲಾಯರ್ ಕ್ಯಾನ್ ಜಸ್ಟ್ ಶೇಟರ್ ಇಟ್. ಇಟ್ ಕ್ಯಾನ್ ಬಿ ಬ್ಲಾಸ್ಟೆಡ್ ಇನ್ ಟು ಪೀಸಸ್. ಮಾಡೋಕ್ಕೆ ಸಾಧ್ಯತೆ ಇದೆ, ಮಾಡ್ತೀವಿ. ನಾನು ಮಾಡಿದ್ದೀನಿ, ಇದರಲ್ಲಿನೂ ಮಾಡ್ತೀನಿ. ಥ್ಯಾಂಕ್ ಯು ಬಾಲನ್ ಸರ್, ನಿಮ್ಮ ಸಮಯಕ್ಕಾಗಿ. ಸುಪ್ರೀತ್, ಸಂತೋಷ್, ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ ಕೂಡ. ಇದಾಗಿತ್ತು ಈ ಹೊತ್ತಿನ ಚರ್ಚೆಯ ವಿಷಯ.